ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಮನೆಯಲ್ಲೇನಾದರೂ ಮಂಗಳ ದ್ರವ್ಯವನ್ನ ಚೆಲ್ಲಿದ್ರೆ ಅಥವಾ ಅದನ್ನ ಕಾಲಿನಿಂದ ತುಳಿದ್ರೆ ಸಂಕಷ್ಟಗಳು ಬಾಧಿಸ್ತಾ ಹೋಗುತ್ತೆ, ಕಷ್ಟಗಳೇ ಜೀವನದುದ್ದಕ್ಕೂ ಕೂಡ ಎದುರಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಪದೇ ಪದೇ ಕಲಹಗಳು ಬರ್ತಾ ಇರುತ್ತೆ. ಈ ರೀತಿ ಮಾಡೋದು ಎಷ್ಟು ಸರಿ, ಜೊತೆಗೆ ಇದರಿಂದ ಯಾವೆಲ್ಲ ರೀತಿಯ ಕಷ್ಟಗಳು ಎದುರಾಗುತ್ತವೆ, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣೋನ್ಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ಬ್ರಹ್ಮೇರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ತಂ ಚಕ್ರಮಾಣಸ್ತೆ ದೋರ್ಗಾಯೋ ವಿಷ್ಣಾರರಾಟಮಸಿ ವಿಷ್ಣಾಃ ಪೃಷ್ಠಮಸಿ ವಿಷ್ಣಾಃ ಸ್ನಪ್ರೇಹಸ್ತ ವಿಷ್ಣಾ ಸೂರ್ಯಸಿ ವಿಷ್ಣಾದ್ರುಮಮಸಿ ವೈಷ್ಣವಮಸಿ ವಿಷ್ಣವೇ ತ್ವಃ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ಶುಭ ಸಮಯ ಎಷ್ಟೊತ್ತಿಗೆ ಇದೆಲ್ಲ ತಿಳ್ಕೊಳ್ಳುವಂತಹ ಕುತೂಹಲ ನಮ್ಮ ವೀಕ್ಷಕರದ್ದು. ಹಾಗಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಸಪ್ತಮಿ, ಬುಧವಾರ, ರೋಹಿಣಿ ನಕ್ಷತ್ರ, ವಿಷ್ಕಂಭ ಯೋಗ, ಗರಜಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 12:33 2:03 ಗುಳಿಕ ಕಾಲ ಬೆಳಗ್ಗೆ 11:03 12:33 ಯಮಗಂಡ ಕಾಲ ಬೆಳಗ್ಗೆ 8:03 9:33 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 9:42 10:18 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ದ್ವಾದಶ ರಾಶಿಗಳತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನದಿಂದ ಕಾರ್ಯಸಿದ್ಧಿಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆಲಸ್ಯವನ್ನ ಬಿಟ್ಟು ಪ್ರಯತ್ನವನ್ನ ಪಟ್ಟಾಗ ಕಾರ್ಯಸಿದ್ಧಿಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಶುಭ ಯೋಗ. ಯಾರ್ಯಾರು ಯಂತ್ರೋಪಕರಣಗಳ ಮಾರಾಟಗಳನ್ನ ಮಾಡ್ತಾ ಇದ್ದೀರೋ, ಮಿಷಿನರಿ ವರ್ಕ್ ಅನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭ. ಆದರೆ ಗೆಳೆಯರಿಂದ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ಅನರ್ಥ, ನಿಮ್ಮ ಮಿತ್ರರೇ ನಿಮಗೆ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು. ಈ ದಿನ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮನಸ್ಸಿನಲ್ಲಿ ಗೊಂದಲಮಯವಾದ ಒಂದು ವಾತಾವರಣ ಈ ದಿನ ಸೃಷ್ಟಿಯಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಷೇರು ವ್ಯವಹಾರಗಳಲ್ಲಿ ಬಹಳಷ್ಟು ನಷ್ಟಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ದೈವಿಕ ಚಿಂತನೆ, ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂತವರಿಗೆ ಬಹಳಷ್ಟು ಲಾಭ. ರಾಜಕೀಯ ಕ್ಷೇತ್ರದಲ್ಲಿ ಪಾಲ್ಗೊಳ್ಳಲು ತಯಾರಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ವಿಳಂಬ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ವಿದ್ಯಾ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಇಂಥ ಒಂದು ದಿನವನ್ನ, ಸಮಯವನ್ನ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂತವರಿಗೆ ವಿವಾಹ ಯೋಗ, ಶತ್ರುಬಾಧೆ, ಸುಖ ಭೋಜನ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಯನ್ನ ಮಾಡಲಿಕ್ಕೆ ಬಹಳಷ್ಟು ಆಲೋಚನೆಯನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಳ್ತಕ್ಕಂಥ ದಿನವಾಗುತ್ತೆ. ಯಾರ್ಯಾರು ವ್ಯವಹಾರಗಳಲ್ಲಿ ಏರುಪೇರು, ಯಾರ್ಯಾರು ವ್ಯವಹಾರದಿಂದ ಬದುಕ್ತಾ ಇದ್ದೀರೋ, ವ್ಯವಹಾರಗಳನ್ನ ಮಾಡಿ ಲಾಭಗಳನ್ನು ಗಳಿಸ್ತಾ ಇದ್ದೀರೋ ಅಂತವರಿಗೆ ಸ್ವಲ್ಪ ವ್ಯವಹಾರಗಳಲ್ಲಿ ಏರುಪೇರಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ಶೀತ ಸಂಬಂಧವಾದ ರೋಗಗಳು ಆವಾಹನೆ ಆಗ್ತಕ್ಕಂಥ ಒಂದು ದಿನವಾಗುತ್ತೆ.
ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥ ದಿನವಾಗತ್ತೆ, ಜಾಗೃತೆಯನ್ನು ವಹಿಸಿ. ಅಕಾಲ ಭೋಜನ, ಎಷ್ಟೇ ಹಣವನ್ನು ನೀವು ಇಟ್ಕೊಂಡಿರಿ, ಸಕಾಲಕ್ಕೆ ಭೋಜನವನ್ನ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಣೇಶನ ಸ್ತೋತ್ರ ಪಾರಾಯಣವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ 21 ದೀರ್ಘದಂಡ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಮಾತಿನ ಮೇಲೆ ಹಿಡಿತವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅವಾಚ್ಯ ಶಬ್ದಗಳಿಂದ ಇನ್ನೊಬ್ಬರನ್ನ ನಿಂದಿಸಬೇಡಿ. ಮನಸ್ಸು ಹೋದ ಕಡೆ ಬಿಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ವಿದೇಶ ಪ್ರಯಾಣ ಮಾಡ್ತಕ್ಕಂಥ ದಿನವಾಗುತ್ತೆ. ಶತ್ರು ಧ್ವಂಸವಾಗ್ತಕ್ಕಂಥ ಒಂದು ದಿನ. ಆದರೆ ಚಂಚಲ ಮನಸ್ಸು ಸಾಯಂಕಾಲದ ಸಮಯಕ್ಕೆ ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಸ್ತ್ರೀ ಲಾಭ, ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ, ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಆಪ್ತರಿಂದ ಸಹಾಯವನ್ನ ಪಡಿತಕ್ಕಂಥ ಒಂದು ದಿನವಾಗತ್ತೆ. ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತೀರೋ ಏಕಾಗ್ರತೆಯನ್ನ ಇಟ್ಟು ವಾಹನ ಚಾಲನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಗೃತೆಯಿಂದ ಚಾಲನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ತೀರ್ಥಯಾತ್ರಾ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲ ಈ ದಿನ ನಿಮಗೆ ಲಭ್ಯವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ನಾಗದೇವತೆಗೆ ಸ್ವಲ್ಪ ಹಾಲು ಮತ್ತೆ ನೀರನ್ನ ಹಾಕಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಓಕೆ ಗುರುಜಿ, ಚಾಮರಾಜನಗರದಿಂದ ರವಿಚಂದ್ರ ಕರೆ ಮಾಡಿದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ರವಿಚಂದ್ರ ಅವರಿಗೆ. ನಮಸ್ಕಾರ ಗುರುಜಿ. ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ನಮಸ್ಕಾರ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. 9. ನಿಮ್ಮ ಮನೆ ದೇವರು ಯಾವುದು? ಮಾರುತಿ. ಮಾರುತಿ ಆಂಜನೇಯ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೋಟ್ಲು. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನಾಗತ್ತೆ. ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ? ಗುರುಜಿ, ಮುಂಚೆ ಎಲ್ಲ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇತ್ತು. ಇತ್ತೀಚೆಗೆ ಯಾಕೋ ಕೈಕಟ್ಟಾದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ನಷ್ಟಗಳು ಕೂಡ ಆಗ್ತಾ ಇದೆ. ಎಲ್ಲಿಗೆ ಬಂದಿದ್ದು ಅಲ್ಲಿಗೆ ಸರಿ ಹೋಗುತ್ತೆ. ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಯಾವ ರೀತಿ ಅಭಿವೃದ್ಧಿಯತ್ತ ಹೋಗಬೇಕು, ಏನು ಮಾಡಬೇಕು, ನಾನೂ ಕೂಡ 4 ಜನದ ರೀತಿ ಬದುಕಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ದಾನೆ. ಭಗವಂತ ಅಲ್ಪ ಸ್ವಲ್ಪ ಕೊಟ್ಟಿದ್ದಾನೆ. ಆದರೂ ಕೂಡ ಮನುಷ್ಯನಿಗೆ ನಮಗೆ ಆಸೆ ಆಕಾಂಕ್ಷೆಗಳು ಮನೋವಾಂಚಲ್ಯಗಳು ಈಡೇರ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ಆರ್ಥಿಕ ಮುಗ್ಗಟ್ಟಾದ ಸಾಲದ ಒಂದು ಸ್ವಲ್ಪ ಇದೆ. ಖಂಡಿತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡ್ತಕ್ಕಂಥ ಒಂದು ಕೆಲಸ, ನಿಮ್ಮ ಮನೆ ದೇವರು ಮಾರುತಿ ಅಂತ ಹೇಳಿದ್ರಿ, ಅಂದ್ರೆ ಆಂಜನೇಯ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ಪವಮಾನ ಹೋಮ ಜೊತೆಗೆ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ ಶಾಂತಿ, ಸ್ಕಂದ ಹೋಮ, ಪವಮಾನ ಜಪ, ಪವಮಾನ ಸೂಕ್ತ ಪಾರಾಯಣ ಇಷ್ಟನ್ನ ಮಾಡಿ ಇದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಜನಾಕರ್ಷಣ ಚಕ್ರ, ಧನ ಆಕರ್ಷಣ ಚಕ್ರವನ್ನು ಸ್ಥಾಪನೆಯನ್ನ ಮಾಡಿ ಪ್ರತಿನಿತ್ಯ ಪೂಜೆಯನ್ನ ಮಾಡಿದಾಗ ಹಂತ ಹಂತವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ರವಿಚಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಚೆನ್ನಪ್ಪ ಕರೆ ಮಾಡಿದ್ದಾರೆ ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಾತಾಡಿ ಗುರುಚಿತ್ರ. ಚೆನ್ನಪ್ಪ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 8 ಗುರುಜಿ. 8. ನಿಮ್ಮ ಮನೆ ದೇವರು ಯಾವುದು? ಲಕ್ಷ್ಮೀ ನರಸಿಂಹ ಸ್ವಾಮಿ. ಲಕ್ಷ್ಮೀ ನರಸಿಂಹ. ಏನ್ ಮಾಡ್ಕೊಂಡಿದ್ದೀರಾ? ಸ್ವಾಮಿ, ನಾವು ವ್ಯಾಪಾರ ಮಾಡ್ತಾ ಇದೀವಿ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ. ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ? ಖಂಡಿತವಾಗಿ 1, 2, 3, 4. ಗುರುಗಳೇ, ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ವಿಘ್ನಗಳನ್ನು ಈಗಾಗಲೇ ಅನುಭವಿಸ್ತಾ ಇದ್ದೇನೆ. ಹಿತಶತ್ರುಗಳ ತೊಂದರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳನ್ನು ತಂದು ಒಡ್ಡುತ್ತಾರೆ. ಬಹಳಷ್ಟು ತೊಂದರೆ ತಾಪತ್ರಯಗಳು ಆಗ್ತಾ ಇದೆ. ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ನಾನು ಮುಂದೆ ಹೋಗಬೇಕು ಅನ್ನೋ ದಾರಿಯನ್ನು ತೋರಿಸಿ ಅನ್ನೋ ಒಂದು ಪ್ರಶ್ನೆಯನ್ನು ಹಿಡ್ಕೊಂಡು
ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ನಿಜ ನಿಜ ಗುರುಜಿ, ಹೌದು ಸತ್ಯ. ಖಂಡಿತವಾಗಿ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ದೀರಾ, ಹೌದಲ್ವಾ? ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ದೀರಾ? ಗುರುಜಿ, ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ. ಅಲ್ಲಿ ಕೋಟೆ ಬಾಗಿಲಲ್ಲಿ ಆಂಜನೇಯನ ದೇವಾಲಯ ಇದೆಯಾ? ಆಯ್ತು ಗುರುಜಿ. ಪ್ರತಿ ಶನಿವಾರ ನಾಟಿ ತುಳಸಿಯನ್ನ ಎತ್ಕೊಂಡೋಗಿ, ಅಂದ್ರೆ ತಗೊಂಡೋಗಿ ನಾಟಿ ತುಳಸಿಯಿಂದ ಆಂಜನೇಯನಿಗೆ ಅರ್ಪಣೆಯನ್ನ ಮಾಡಿ, ಅರ್ಚನೆಯನ್ನ ಮಾಡಿ, ಭಕ್ತಿಯಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆ ಭಗವಂತನಿಗೆ ಅರ್ಪಣೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ 12 ಶನಿವಾರಗಳು ಎಡಬಿಡದೆ ಈ ಒಂದು ಕಾರ್ಯವನ್ನ ನೀವು ಮಾಡಿದ್ದೇ ಆದರೆ 13ನೇ ಶನಿವಾರದಿಂದ ಅಭಿವೃದ್ಧಿಯತ್ತ ನೀವು ಮುಖವನ್ನ ಮಾಡ್ತೀರಾ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಚೆನ್ನಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀವಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಸ್ತ್ರೀ ಲಾಭ. ಯಾರ್ಯಾರ ವಿವಾಹಕ್ಕೋಸ್ಕರ ವಧುವನ್ನ ಹುಡುಕ್ತಾ ಇದ್ದೀರೋ ಅಂತವರಿಗೆ ವಧು ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಮಾತೃವಿನಿಂದ ನೆರವನ್ನ ಪಡಿತಕ್ಕಂಥ ಒಂದು ದಿನ. ಸ್ವಲ್ಪ ಹಣ ಬಂದರೂ ಕೂಡ ಹುಳಿಗೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಅಮೂಲ್ಯವಾದ ವಸ್ತುಗಳನ್ನ ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭಯೋಗ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ, ಜಾಗ್ರತೆಯನ್ನ ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಆಧ್ಯಾತ್ಮದತ್ತ ವಿಚಾರಗಳಲ್ಲಿ ಹಿರಿಯರ ಬೆಂಬಲ ಅಂತಕ್ಕಂಥದ್ದು ಈ ದಿನ ಲಭ್ಯವಾಗುತ್ತೆ. ಬಾಕಿ ಹಣ ವಸೂಲಿಯನ್ನ ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನ ಮಾಡ್ತೀರಾ. ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ಈ ದಿನ ಲಭ್ಯವಾಗುತ್ತೆ. ಆದರೆ ಸಾಯಂಕಾಲದ ಸಮಯಕ್ಕೆ ಯಾರ್ಯಾರು ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕಾಗೆಗಳಿಗೆ ಊಟವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ನೂತನ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಬಹಳಷ್ಟು ಓಡಾಟವನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಂದ ಮನಸ್ಸಿನಲ್ಲಿ ಗೊಂದಲಮಯವಾದ ಒಂದು ವಾತಾವರಣ ಈ ದಿನ ಸೃಷ್ಟಿಯಾಗತ್ತೆ. ಮನಸ್ಸಿನಲ್ಲಿ ಗೊಂದಲವನ್ನ ಇಟ್ಕೋಬೇಡಿ. ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಶರೀರದಲ್ಲಿ ಉಷ್ಣಾಂಶ, ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಸ್ತ್ರೀ ಲಾಭ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವೃದ್ಧ ದಂಪತಿಗಳಿಗೆ ಪಾದ ಪೂಜೆಯನ್ನ ಮಾಡಿ, ನಮಸ್ಕರಿಸಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಸರ್ಕಾರಿ ನೌಕರಿಯನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಭಾಗ್ಯ ವೃದ್ಧಿ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಒಂದು ದಿನ. ಮೇಲ್ದರ್ಜೆಯ ಅಧಿಕಾರ ಅಥವಾ ಪ್ರಮೋಷನ್ ಇವೆಲ್ಲವೂ ಕೂಡ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ಯೋಗ. ಸಾಯಂಕಾಲದ ಸಮಯಕ್ಕೆ ಮನಃಶಾಂತಿ, ನೆಮ್ಮದಿಯ ಜೀವನವನ್ನು ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಉದಯ ಸೂರ್ಯನ ನಮಸ್ಕಾರವನ್ನ ಮಾಡಿ, ವಯಸ್ಸಾಗಿರ್ತಕ್ಕಂಥವರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಮಕ್ಕಳಿಂದ ನೋವು ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಮಕ್ಕಳಿಂದ ನೋವನ್ನ ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ ಮನೋಭಾವ. ಆದರೆ ತಾಳ್ಮೆಯಿಂದ ದಿನವನ್ನ ಕಳೀತಕ್ಕಂಥದ್ದು ತುಂಬಾ ಉತ್ತಮ. ಜಾಗ್ರತೆಯನ್ನ ವಹಿಸಿ. ಕೀಲು ನೋವು ಬರ್ತಕ್ಕಂಥ ಸಾಧ್ಯತೆ, ನರಗಳ ದೌರ್ಬಲ್ಯ, ಜಾಯಿಂಟ್ ಪೈನ್ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ನೀವು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಕನಕದುರ್ಗಾಯೈ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಉತ್ತರಾಭಿಮುಖವಾಗಿರ್ತಕ್ಕಂಥ ಅಮ್ಮನವರ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ದೃಷ್ಟಿ ದೋಷದಿಂದ ತೊಂದರೆ. ದೃಷ್ಟಿ ದೋಷದಲ್ಲಿ ಹೇಳ್ತೀವಿ ಹಿತದೃಷ್ಟಿ, ಅಹಿತದೃಷ್ಟಿ, ಕ್ರೂರ ದೃಷ್ಟಿ. ಹೀಗೆ ಹಿತದೃಷ್ಟಿಯಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಒಂದು ದಿನವಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಏನಪ್ಪ ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೀತಾ ಇಲ್ಲ, ಮುಂದೆ ಏನಪ್ಪ ಯಾರಪ್ಪ ದಿಕ್ಕು ಅನ್ನೋ ಒಂದು ರೀತಿ ಯೋಚನೆಯನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಅಕಾಲ ಭೋಜನ, ಆಕಸ್ಮಿಕ ಧನ ವ್ಯಯವನ್ನ ಮಾಡ್ಕೊಂಡ್ಬಿಡ್ತೀರಾ. ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ,
ಗಾಯತ್ರಿ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗೆ ಪಾದ ಪೂಜೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಪ್ರಿಯಾಂಕಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ, ನಿಮ್ ಕರೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ಇವತ್ತು ಸಿಕ್ಕಿದೆ. ಭಗವದಾಗ್ನೇಯ ಈ ದಿನ ನಿಮಗೆ ಕರೆ ಸಿಕ್ಕಿದೆ. ಖಂಡಿತವಾಗಿಮ್ಮ 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 8 ಗುರುಜಿ. 8. ನಿಮ್ಮ ಮನೆ ದೇವರು ಯಾವ್ದಮ್ಮ? ಶ್ರೀ ಬಿಳಿಕಲ್ ರಂಗಸ್ವಾಮಿ. ರಂಗನಾಥ ಸ್ವಾಮಿ. ಏನ್ ಮಾಡ್ಕೊಂಡಿದ್ದೀರಮ್ಮ? ಚೆನ್ನಾಗಿ BSc ಆಗಿದೆ, ಟೈಪಿಸ್ಟ್ ಆಗಿದೆ, ಇವಾಗ ಶಾರ್ಟ್ ಹ್ಯಾಂಡ್ ಕಲಿತಾ ಇದ್ದೀನಿ. ಖಂಡಿತವಾಗಿಮ್ಮ ನೋಡೋಣ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನು, ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ ತಾಳೆಗರಿ ಪ್ರಶ್ನೆ. ಗುರುಜಿ, ನನಗೆ ಒಳ್ಳೆ ಉದ್ಯೋಗ ಸಿಗುತ್ತಾ ಅಥವಾ ಇಲ್ವಾ? ಒಳ್ಳೆ ಕಡೆ ಸಂಬಂಧದಲ್ಲಿ ಮದುವೆ ಆಗುತ್ತಾ ಇಲ್ವಾ? ನನ್ನ ಜೀವನ ಹೇಗಿರುತ್ತೆ? ನನ್ನ ಜೀವನದಲ್ಲಿ ಅಭಿವೃದ್ಧಿಯತ್ತ ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು? ನನ್ನ ಜಾತಕದಲ್ಲಿ ಏನಾದರೂ ದೋಷಗಳೇನಾದರೂ ಇದೆಯಾ? ಈ ದೋಷಗಳಿದ್ದರೆ ಅದಕ್ಕೆ ಪರಿಹಾರವನ್ನು ತಿಳಿಸಿ. ಇಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬರ್ಕೊಳ್ಳಿ. ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕನಕ ದುರ್ಗೆಯ ಹೋಮ, ರಾಹು ಶಾಂತಿ ಹೋಮ, ಜೊತೆಗೆ ಕುಜ ಶಾಂತಿ, ಜೊತೆಗೆ ನೀವು ಪ್ರತಿ ಗುರುವಾರ ಶಿರಡಿ ಸಾಯಿ ಬಾಬಾ ಅಥವಾ ರಾಘವೇಂದ್ರರ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಈ ಹೋಮ ಯಜ್ಞಗಳನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಸಾಧ್ಯವಾದರೆ ನಕ್ಷತ್ರ ನೀಲ ಅಂತಕ್ಕಂಥದ್ದು ನವರತ್ನದಲ್ಲಿ ಒಂದು ಕಲ್ಲು. ಆ ಕಲ್ಲಲ್ಲಿ ಪೆಂಡೆಂಟನ್ನು ಮಾಡಿ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಮನೋವಾಂಚಲ್ಯ ಫಲಸಿದ್ಧಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಮನೆಯಲ್ಲಿ ಏನಾದರೂ ಮಂಗಳ ದ್ರವ್ಯವನ್ನ ಚೆಲ್ಲಿದ್ರೆ ಅಥವಾ ಅದನ್ನು ಕಾಲಿನಿಂದ ತುಳಿದ್ರೆ ದೋಷಗಳು ಎದುರಾಗುತ್ತೆ ಎನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸೋದಿದೆ. ಗುರುಜಿ, ಮಂಗಳ ದ್ರವ್ಯ ಅನ್ನೋದು ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಉಲ್ಲೇಖ ಮಾಡಲಾಗಿದೆ. ಅದನ್ನ ಮನೆಯಲ್ಲಿ ಚೆಲ್ಲೋದು ಅಥವಾ ಕಾಲಿನಿಂದ ತುಳಿಯೋದು ಮಾಡಿದ್ರೆ ಅಪಚಾರವಾಗುತ್ತೆ, ಇದರಿಂದ ದೋಷಗಳು ಕಷ್ಟಗಳೆಲ್ಲವೂ ಕೂಡ ಬರುತ್ತೆ ಎನ್ನುವಂಥದ್ದು. ಏನು ಪರಿಹಾರ ಗುರುಜಿ ಇದಕ್ಕೆ? ಅಲ್ಲ, ಖಂಡಿತವಾಗಿ ಮುಖ್ಯವಾಗಿ ಈ ಪ್ರಸಾದಗಳು ಅಥವಾ ಅಷ್ಟದ್ರವ್ಯಗಳು, ಮಂಗಳ ದ್ರವ್ಯಗಳು, ಇಂಥ ಒಂದು ದ್ರವ್ಯಗಳನ್ನು ನಾವೇನು ಮಾಡ್ತೇವೆ, ಯಾವುದೋ ಒಂದು ದೇವಾಲಯಕ್ಕೆ ಹೋಗ್ತೇವೆ, ಆ ದೇವಾಲಯದಲ್ಲಿ ವ್ಯವಸ್ಥಿತವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ, ಮನೆಗೆ ಪ್ರಸಾದಗಳನ್ನು ತರ್ತಕ್ಕಂಥದ್ದು, ಆ ಮನೆಯಲ್ಲಿ ಚೆಲ್ಲಾಡ್ಕೊಂಡು ತಿಂತಕ್ಕಂಥದ್ದು, ಕಾಲಿನಿಂದ ತುಳಿತಕ್ಕಂಥದ್ದು, ಅಥವಾ ದೇವಾಲಯದಿಂದ ಕೊಟ್ಟಂಥ ಪುಷ್ಪವನ್ನು ಅಂದರೆ ಹೂವನ್ನು ನಾವೇನು ಮಾಡ್ತೇವೆ, ಕಾಲಲ್ಲಿ ತುಳಿತಕ್ಕಂಥ ಇಂಥ ಕೆಲಸಗಳನ್ನು ನಾವು ಮಾಡ್ಕೊಂಡ್ಬಿಡ್ತೇವೆ, ತಿಳಿದೋ ತಿಳಿದನೇನು. ಆದರೆ ಗ್ರಹಚಾರ ಚೆನ್ನಾಗಿದೆ, ಜಾತಕದಲ್ಲಿ ಶುಕ್ರದಶೆ ಅಂತಕ್ಕಂಥದ್ದು ನಡೀತಾ ಇದೆ ನಿಜ. ಆದರೂ ಕೂಡ ಗುರುಗಳೇ ಏನೂ ಆಗ್ತಾ ಇಲ್ಲ, ಕೈಗೆ ಬಂದಿದ್ದ ಬಾಯಿಗೆ ಬರ್ತಾ ಇಲ್ಲ ಗುರುಗಳೇ ಅಂತ ಹೇಳಿ ನಮ್ಮ ಕಚೇರಿಗೆ ಬಂದು ಕೂತ್ಕೋತೀರ. ಆದರೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ದೇವಾಲಯದಿಂದ ಬರ್ತಕ್ಕಂಥ ಮಂಗಳ ದ್ರವ್ಯಗಳು ಅಂತಕ್ಕಂಥದ್ದು ಏನಿದೆಯೋ, ಅರಿಶಿನ, ಕುಂಕುಮ, ವಿಳ್ಳೆದೆಲೆ, ಅಡಿಕೆ, ವ್ಯವಸ್ಥಿತವಾಗಿ ಪುಷ್ಪ, ಆದರೆ ಇಂಥ ಒಂದು ಮಂಗಳ ದ್ರವ್ಯಗಳನ್ನು ದೇವಾಲಯದಿಂದ ತಂದ ಮೇಲೆ ಅದನ್ನು ವ್ಯವಸ್ಥಿತವಾಗಿ ಜಾಗೃತೆಯನ್ನುಗೊಳಿಸ್ತಕ್ಕಂಥದ್ದು. ನೀವು ನೋಡಬಹುದು, ಬಹಳಷ್ಟು ಜನ ಪ್ರಸಾದಗಳನ್ನು ತಂದುಬಿಡ್ತೀರಾ, ಎಷ್ಟು ಬೇಕೋ ಅಷ್ಟು ಸ್ವೀಕರಿಸ್ತೀರಾ, ಇನ್ನೊಬ್ಬರಿಗಾದರೂ ಕೊಟ್ಟು ಅದನ್ನು ಖಾಲಿ ಮಾಡಲ್ಲ, ಮನೆಯಲ್ಲೇ ಇಟ್ಟು ಬುಷ್ಟು ಬರೆಸ್ತಕ್ಕಂಥದ್ದು, ಅಥವಾ ತುಂಬ ಹಳೇದಾಯಿತು ಅಂತ ಹೇಳಿ ತಗೊಂಡೋಗಿ ಎಲ್ಲೋ ಒಂದು ಕಡೆ ಬಿಸಾಕ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತೀರಾ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮಂಗಳ ದ್ರವ್ಯಗಳನ್ನು ದೇವಾಲಯದಿಂದ ತಂದ ಮೇಲೆ ಅದನ್ನು ಉಪಯೋಗವನ್ನು ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ದೇವಾಲಯದಲ್ಲಿ ಅರ್ಚಕರಿಗೆ ಅದನ್ನು ಕೊಟ್ಟು ಬರಬೇಕಂತ ಒಂದು ಹೇಳುತ್ತೆ ಆಗಮಶಾಸ್ತ್ರ. ಆಗಮಶಾಸ್ತ್ರದಲ್ಲಿ ತೀರ್ಥ ತಗೋಬೇಕಾದ್ರೆ ನಾವು ಹೇಳ್ತೇವೆ, ಸಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ನಿಶೇಷೇಣ ತಾಜನ್ಮುಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ. ಅಂದರೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ದಿನೇ ದಿನೇ ಕಳಿ ಹೇ ಭಗವಂತ ಅಂತ ಹೇಳಿ ನಾವು ತೀರ್ಥವನ್ನು ತಗೋತೀವಿ. ಆ ತೀರ್ಥವನ್ನು ತಗೋಬೇಕಾದ್ರೂ ಸಹಿತ ನಾವೇನು ಮಾಡಬೇಕು, ವ್ಯವಸ್ಥಿತವಾಗಿ ತಗೋಬೇಕು. ಆ ತೀರ್ಥವನ್ನು ಕೊಟ್ಟಾಗ ಕೆಳಗಡೆಯಲ್ಲೇ ಚೆಲ್ತಕ್ಕಂಥದ್ದು, ಕಾಲಿನಿಂದ ಅದನ್ನು ಸ್ಪರ್ಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ವ್ಯವಸ್ಥಿತವಾಗಿ ಪಂಚಾಮೃತ ತೀರ್ಥ ಆಗಬಹುದು, ಅಥವಾ
ಶುದ್ಧೋದಕ ತೀರ್ಥ ಆಗಬಹುದು, ಇಂಥ ಒಂದು ತೀರ್ಥಗಳನ್ನು ನಾವು ತುಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಪ್ರಸಾದ, ಅರಿಶಿನ ಕುಂಕುಮ ಅಂತೂ ಮನೆಯಲ್ಲಿ ಅಮಂಗಳಕರ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಮಾಡಬಾರದು. ಮನೆಯಲ್ಲಿ ಅರಿಶಿನ ಕುಂಕುಮ ಚೆಲ್ತಕ್ಕಂಥದ್ದು ನೀವು ನೋಡಬಹುದು. ಇತ್ತೀಚಿನ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಎಲ್ಲ ಒಂದು ಕಡೆ ಇಟ್ಟಿರ್ತಕ್ಕಂಥ ಅರಿಶಿನ ಕುಂಕುಮಗಳನ್ನು ಚೆಲ್ಬಿಡೋದು, ಮತ್ತೆ ಎಷ್ಟು ಬೇಕೋ ಅಷ್ಟು ಮೇಲ್ಗಡೆನೆ ಎತ್ಕೊಂಡ್ಬಿಡೋದು, ಇನ್ನು ಮಿಕ್ಕಿದ್ದನ್ನ ಪೊರಕೆಯಲ್ಲಿ ಕಸ ಗುಡಿಸೋ ರೀತಿ ಗುಡಿಸ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಈ ರೀತಿ ಮಾಡಬಾರದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ಮಹಾಲಕ್ಷ್ಮೀ ಸ್ವರೂಪ, ಶ್ರೀಮನ್ನಾರಾಯಣ ಸ್ವರೂಪ ಅಂತ ನಾವು ಹೇಳ್ತೇವೆ. ಆ ಮಹಾಲಕ್ಷ್ಮಿ, ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣನ ಅನುಗ್ರಹ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ ಮಹಾಲಕ್ಷ್ಮಿಯ ಅನುಗ್ರಹ ಅಂತಕ್ಕಂಥದ್ದು ಬೇಕು. ಪ್ರತಿಯೊಂದಕ್ಕೂ ಕೂಡ ಹಣ ಅಂತಕ್ಕಂಥದ್ದು ಬೇಕೇ ಬೇಕು. ಅದನ್ನೇ ನಾವು ಮಹಾಲಕ್ಷ್ಮಿಗೆ ಉಪಯೋಗಿಸ್ತೀವಿ. ಕೆಲವರು ಏನ್ ಮಾಡ್ತಾರೆ, ಹಣವನ್ನ ಲೆಕ್ಕ ಮಾಡಬೇಕಾದ್ರೂ ಸಹಿತ ಎಂಜಲನ್ನ ಅದಕ್ಕೆ ಹಾಕಿ ಲೆಕ್ಕ ಮಾಡ್ತಕ್ಕಂಥ ಒಂದು ಅಭ್ಯಾಸಗಳನ್ನ ಎಷ್ಟೋ ಜನ ಮಾಡ್ಕೋತಾರೆ. ಖಂಡಿತವಾಗಿ ಇದನ್ನ ಮಾಡ್ಕೋಬೇಡಿ. ಇದರಿಂದ ದರಿದ್ರತೆ ಅಂತಕ್ಕಂಥದ್ದು ಆವರಿಸುತ್ತೆ. ಇದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪರಿಹಾರ, ಒಂದು ನದಿಗೆ ಹೋಗಿ ಸ್ನಾನವನ್ನ ಮಾಡಿ ಪರಿಶುದ್ಧವಾಗಿ ಸಂಕಲ್ಪವನ್ನ ಮಾಡಿ, ಹೇ ಭಗವಂತ, ಇಂದಿನಿಂದ ಅಪಚಾರವಾಗದ ರೀತಿ ನಾನು ಜೀವನವನ್ನ ಮಾಡ್ತೇನೆ ಅಂತ ಹೇಳಿ ಪ್ರಮಾಣವನ್ನ ಮಾಡಿದಾಗ ಖಂಡಿತವಾಗಿ ಇರ್ತಕ್ಕಂಥ ದೋಷಗಳು ನಿವಾರಣೆಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಲಕ್ಷ್ಮೀನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಲಕ್ಷ್ಮೀನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳ ದ್ರವ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನ ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.